ನೀವು ಇದನ್ನ ಕೇಳಿರಬಹುದು. ಭೂತ ಪಿಶಾಚ ನಿಕಟ ನಹಿ ಆವೆ, ಮಹಾವೀರ ಜಪ್ ನಾಮ ಸುನಾವೆ. ಆ ಬಜರಂಗ ಬಲಿ ನಮ್ಮನ್ನು ಎಲ್ಲಾ ತರ ವಿಷಯಗಳಿಂದ ಕಾಪಾಡ್ತಾರೆ. ಸ್ನೇಹಿತರೆ, ಮುಂಬೈನ ಜುಹು ಪ್ರದೇಶದಲ್ಲೊಂದು ಇಂಟ್ರೆಸ್ಟಿಂಗ್ ಕತೆ ಇದೆ. ಅಲ್ಲಿ ಒಂದು ಜಾಗ ಹಾಂಟೆಡ್ ಹಾಗೆ ಹಾರರ್ ಕೂಡ. ಆ ಜಾಗದಲ್ಲಿ ನಮ್ಮ ಬಾಸ್ ಆದ ಹನುಮಾನ್ ಮಂದಿರವನ್ನು ಸ್ಥಾಪಿಸಿದ ಮೇಲೆ ಎಲ್ಲವೂ ಕೂಡ ಸರಿಯಾಗೋಯ್ತು. ಆದರೆ ಅದಕ್ಕಿಂತ ಮೊದಲು ಅಲ್ಲಿನ ಹಿಸ್ಟ್ರಿ ಕೇಳಿದ್ರೆ ಮಾತ್ರ ತುಂಬಾನೇ ಡೇಂಜರ್. ನಾನು ಈ ಕಥೆಯನ್ನು ನರೇಶನ್ ಆಗಿ ಕೇಳಿದಾಗ ನನಗೆ ನಿಜವಾಗ್ಲೂ ಗೂಸ್ ಬಂಪ್ಸ್ ಬಂತು. ಈ ಕತೆಗೆ ನಾನು ಏನಾದರೂ ಮಸಾಲೆ ಸೇರಿಸ್ಬೇಕಾ ಅಥವಾ ಇನ್ನೇನಾದ್ರು ಆ್ಯಡ್ ಮಾಡ್ಬೇಕಾ ಅಂತ ಅನಿಸ್ತಾ ಇತ್ತು. ಸ್ನೇಹಿತರೆ, ಇವತ್ತು ರಾತ್ರಿ ನಿಮಗೆ ನಿಜವಾಗ್ಲೂ ನಿದ್ದೆನೇ ಬರೋದಿಲ್ಲ. ಜಹುನಲ್ಲಿ ತುಂಬಾ ಶ್ರೀಮಂತರಿರೋದ್ರಿಂದ ಆ ಜಾಗ ಹಾಂಟೆಡ್ ಅಂತ ಅಲ್ಲಿರುವವರು ಯಾರು ಕೂಡ ನಂಬೋದಿಲ್ಲ. ಆದರೆ ಅಲ್ಲಿ ಒಂದು ಜಾಗ ಇದೆ. ಹಳೆ ಕಾಲದಿಂದ ಅಲ್ಲಿ ಇರೋರು ಇದನ್ನು ತುಂಬಾ ಅವಾಯ್ಡ್ ಮಾಡ್ತಾರೆ. ಆದರೆ ಕೆಲವರು ಏನು ಮಾಡ್ತಾರೆ, ಇನ್ನೂ ಸ್ವಲ್ಪ ಬೇಗ ಹೋಗಬೇಕು ಅಂತೇಳಿ ಶಾರ್ಟ್ಕಟ್ ಬಡ್ಸೋಕೆ ಹೋಗ್ಬಿಟ್ಟು ಆ ಜಾಗಕ್ಕೆ ಹೋಗಿ ಸಿಗಾಕೊಂಡ್ಬಿಡ್ತಾರೆ. ಮತ್ತು ಅಲ್ಲಿಂದ ಅವ್ರಿಗೆ ಯಾವುದೇ ಕಾರಣಕ್ಕೂ ವಾಪಸ್ ಬರೋದಕ್ಕಾಗೋದೇ ಇಲ್ಲ. ಜಾಗದ ಹೆಸರು ಪವನ್ ಹ್ಯಾಂಡ್ಸ್. ಮುಂಬೈನ ಹಾರರ್ ಸ್ಟೋರಿ ವಿಡಿಯೋಗೆ ನಿಮ್ಮ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಇದೇ ರೀತಿಯ ಹಾರರ್, ಮಿಸ್ಟೀರಿಯಸ್ ಆ್ಯಂಡ್ ಹಿಸ್ಟಾರಿಕಲ್ ವಿಡಿಯೋಗಳು ನಿಮ್ಗೆ ಏನಾದ್ರು ಬೇಕಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕತೆ ಇವಾಗ ಶುರುವಾಗಲಿದೆ. ಈ ಕತೆ 1989ರದು. ಆಗ ಪವನ್ ಹ್ಯಾಂಡ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಪ್ರತಿಯೊಬ್ಬರು ಕಾರ್ಮಿಕರು ಪವನ್ ಹ್ಯಾಂಡ್ಸ್ ಕ್ವಾರ್ಟರ್ಸ್ನಲ್ಲಿ ವಾಸ ಮಾಡ್ತಾಯಿದ್ರು. ಆ ಕ್ವಾರ್ಟರ್ಸ್ನಲ್ಲಿ ಒಬ್ಬ ಹುಡುಗಿ ಸಿಂಗಲ್ ಆಗಿ ವಾಸ ಮಾಡ್ತಾಯಿದ್ಲು. ಅವಳ ಜೊತೆ ಯಾವುದೇ ಫ್ಯಾಮಿಲಿ ಕೂಡ ಇರಲಿಲ್ಲ, ಅವಳ ಜೊತೆ ಯಾರು ಕೂಡ ಇರಲಿಲ್ಲ. ಅವಳೊಬ್ಬಳೇ ಆ ಕ್ವಾರ್ಟರ್ಸ್ನಲ್ಲಿ ವಾಸ ಮಾಡ್ತಾಯಿದ್ಲು. ಆ ಕ್ವಾರ್ಟರ್ಸ್ನಲ್ಲಿರುವವರಿಗೆಲ್ಲರಿಗೂ ಕೂಡ ಅವಳು ಗೊತ್ತಿದ್ಲು. ಆದರೆ ದಿನ ಕಳೆದಂತೆಲ್ಲ ಅವಳಲ್ಲಿ ತುಂಬಾ ಚೇಂಜಸ್ ಆಗ್ತಾಯಿತ್ತು. ಅವಳು ಯಾರ ಜೊತೆನೂ ಕೂಡ ಸೇರ್ತಾ ಇರಲಿಲ್ಲ, ಮಾತಾಡ್ತಾ ಇರಲಿಲ್ಲ, ತುಂಬಾ ಒಂಥರ ಮೌನವಾಗಿ ಇರ್ತಾಯಿದ್ಲು. ಆ ಕ್ವಾರ್ಟರ್ಸ್ನಲ್ಲಿರುವ ಜನರೆಲ್ಲ ಬಂದು, ಏನಾಯಿತು ಮಗಳೇ, ಏನಾದರೂ ಪ್ರಾಬ್ಲಮ್ ಆಯಿತಾ ಅಥವಾ ಏನಾದರೂ ಇದ್ದರೆ ಹೇಳ್ಕೊ ಅಂತೇಳಿ ಎಲ್ಲರೂ ಕೂಡ ಅವಳನ್ನ ಕೇಳ್ತಾಯಿದ್ರು. ಆದರೆ ಅವಳು ಯಾರೋ ಬರ್ತಾರೆ ಅಂತ ಅದಕ್ಕಾಗಿ ಅವಳು ಕಾಯ್ತಾ ಇದ್ಲು. ಆ ಪವನ್ ಹ್ಯಾಂಡ್ಸ್ ಕ್ವಾರ್ಟರ್ಸ್ ಹತ್ರನೇ ಒಂದು ದೊಡ್ಡದಾದ ಆಲದ ಮರ ಇತ್ತು. ಅವಳು 2-3 ದಿನದಿಂದ ಆ ಮರದ ಕೆಳಗಡೆನೇ ಕೂತಿದ್ಲು. ಅವಳು ಕೂತಿರೋದನ್ನು ಆ ಕ್ವಾರ್ಟರ್ಸ್ನಲ್ಲಿ ಇರುವವರು ಪ್ರತಿಯೊಬ್ಬರು ಕೂಡ ಅವಳನ್ನು ನೋಡಿದರು. ಯಾಕೆ ಹುಡುಗಿ ಈ ಥರ ಕೂತಿದೆ, ಏನಾದರೂ ಪ್ರಾಬ್ಲಮ್ ಆಯಿತಾ ಅಂತ ಕೇಳಿದ್ರು ಕೂಡ ಹುಡುಗಿ ಮಾತೇ ಆಡಲ್ವಲ್ಲ, ಯಾಕೆ ಅಂತ ಪ್ರತಿಯೊಬ್ಬರು ಕೂಡ ಕೇಳ್ತಾಯಿದ್ರು ಹಾಗೂ ನೋಡ್ತಾಯಿದ್ರು. ಆದರೆ ಅವರಿಗೆಲ್ಲ ಏನೋ ತಪ್ಪಾಗ್ತಿದೆ ಅಂತ ಅನ್ನಿಸ್ತಾ ಇತ್ತು. ಒಂದು ದಿನ ಬೆಳಗ್ಗೆ ಎಲ್ಲರೂ ಎದ್ದಾಗ ಆ ಆಲದ ಮರದ ಕೆಳಗೆ ಒಂದು ಸುಟ್ಟಿರುವ ಶವ ಸಿಕ್ತು. ಆ ಶವ ಯಾರ್ದು ಅಂತೇಳಿ ಐಡೆಂಟಿಫೈ ಮಾಡಿದಾಗ ಆ ಶವ ಆ ಹುಡುಗಿದು ಅಂತೇಳಿ ಗೊತ್ತಾದಾಗ ಅಲ್ಲಿರುವ ಜನರಿಗೆ ತುಂಬಾ ಶಾಕ್ ಆಗೋಯ್ತು. ಏನಾಯ್ತು ಹುಡುಗಿಗೆ ಅಂತ ಅಲ್ಲಿರುವ ಕ್ವಾರ್ಟರ್ಸ್ನಲ್ಲಿರುವವರು ಪ್ರತಿಯೊಬ್ಬರು ಕೂಡ ತಲೆ ಕೆಡಿಸ್ಕೊಂಡಿದ್ರು. ಆದರೆ ಕೆಲವರು ಜನರಿಗೆ ಗೊತ್ತಿತ್ತು ಇಲ್ಲಿ ಏನೋ ಒಂದು ಆಗುತ್ತೆ ಅಂತ. ಯಾಕೆಂದರೆ ಆ ಹುಡುಗಿ ತುಂಬಾ ಡಿಪ್ರೆಷನಲ್ಲಿದ್ಲು. ಯಾರಿಗೂ ಕೂಡ ಏನೂ ಹೇಳ್ತಾ ಇರಲಿಲ್ಲ, ಯಾರ ಜೊತೆನೂ ಮಾತಾಡ್ತಾ ಇರಲಿಲ್ಲ. ಏನೋ ಕಳ್ಕೊಂಡಿರೋ ರೀತಿ ಯಾವಾಗಲೂ ಡಲ್ಲಾಗಿ ಇರ್ತಾ ಇದ್ಲು. ಅವಳಿಗೆ ಹೂವು ಅಂದರೆ ತುಂಬಾ ಇಷ್ಟ. ಆದರೆ ಅವಳ ಶವದ ಹತ್ತಿರ ಕೆಲವು ತುಂಬಾ ಹೂಗಳು ಕೂಡ ಬಿದ್ದಿದ್ವು. ಈ ಘಟನೆ ಆದ ನಂತರ ಪವನ್ ಹ್ಯಾಂಡ್ಸ್ ಕ್ವಾರ್ಟರ್ಸ್ನಲ್ಲಿ ಯಾರ್ಯಾರಿದ್ರು ಪ್ರತಿಯೊಬ್ಬರು ಕೂಡ ಖಾಲಿ ಮಾಡಬೇಕಾಗಿ ಬಂತು. ಆದರೆ ಇವಾಗ ಆ ಜಾಗ ಹೇಗಿದೆ ಅಂದರೆ ಒಂದು ಪಾಳು ಬಿದ್ದಿರುವ ಜಾಗ ಆಗಿ ಉಳಿದಿದೆ. ಅಲ್ಲಿ ಯಾರು ಕೂಡ ವಾಸ ಮಾಡೋದಕ್ಕೂ ಆಗೋದಿಲ್ಲ, ಯಾರು ಕೂಡ ಹೋಗೋದಕ್ಕೂ ಆಗೋದಿಲ್ಲ. ಯಾಕೆಂದರೆ ಅಲ್ಲಿಗೆ ಹೋಗೋದಕ್ಕೂ ಕೂಡ ಒಂದು ಸತಿ ಯೋಚನೆ ಮಾಡ್ತಾರೆ. ಆದರೆ ಈಗ ಆ ಜಾಗ ಬರೀ ಒಂದು ಪಾಳು ಬಿದ್ದಿರುವ ಜಾಗ ಹಾಗೆಯೇ ಉಳಿದಿದೆ. ಆ ಕ್ವಾರ್ಟರ್ಸ್ ಹತ್ರ ಯಾರಾದರೂ ಸುತ್ತಮುತ್ತ ಓಡಾಡ್ತಿದ್ರೆ ಆ ಹುಡುಗಿ ಕೂಗ್ತಾ ಇರೋದು, ಆ ಹುಡುಗಿ ಅಳ್ತಾ ಇರೋ ರೀತಿ ಅಲ್ಲಿರೋ ಜನರಿಗೆ ಕೇಳಿಸ್ತಾ ಇರುತ್ತೆ ಅಂತ ಅಲ್ಲಿರೋ ಜನರು ಹೇಳ್ತಾರೆ. ಆ ಹುಡುಗಿ ಏನಾಯಿತು, ಯಾಕೀಗ ಸುಟ್ಟೋದ್ಲು, ಏನಾಯಿತು ಅಂತ ಅಲ್ಲಿರೋರಿಗೆ ಪ್ರತಿಯೊಬ್ಬರಿಗೂ ಏನೂ ಕೂಡ ಗೊತ್ತಿಲ್ಲ. ಆದರೆ ಅವಳು ಯಾರನ್ನು ಕೂಡ ಅಲ್ಲಿ ಬದುಕಲು ಬಿಡಲ್ಲ ಅಂತ ಕೂಡ ಎಲ್ಲರಿಗೂ ಗೊತ್ತಿತ್ತು. ತನ್ನ ಲೋಕಕ್ಕೆ ಸೇರಿಸ್ಕೊಳ್ತಾಳೆ ಅಂತ. ಆಮೇಲೆ ಇದು ತುಂಬ ಜನರಿಗೆ ಇವಳು ಕಾಟೆ ಹಾಕೋದು ತುಂಬಾ ಜಾಸ್ತಿ ಆಗ್ತಿದೆ ಅಂತ ಅನಿಸ್ದಾಗ ಅವ್ರು ಏನು ಮಾಡ್ತಾರೆ ಗೊತ್ತಾ, ಜಾಗದಲ್ಲಿ ಒಂದು ಹನುಮಾನ್ ಮಂದಿರವನ್ನು ಕಟ್ಟಬೇಕು ಅಂತ ಅಲ್ಲಿರೋ ಜನರು ಮಾತಾಡ್ಕೊತಾ ಇದ್ರು. ಕೊನೆಯದಾಗಿ ಅಲ್ಲೊಂದು ಹನುಮಾನ್ ಮಂದಿರವನ್ನು ಕಟ್ಟಿದರು. ನಂತರ ಯಾರು ಕೂಡ ಆ ಜಾಗಕ್ಕೆ ಹೋಗಲೇ ಇಲ್ಲ. ಆ ಹುಡುಗಿ ಕೂಡ ಈ ದೇವಸ್ಥಾನ ಕಟ್ಟಿದ ಮೇಲೆ ಆ ಜಾಗದಲ್ಲಿ ಸುತ್ತಾಡೋದನ್ನು ಕೂಡ ಕಂಪ್ಲೀಟಾಗಿ ನಿಲ್ಲಿಸ್ಬಿಟ್ಲು. ಆದರೆ ಅಲ್ಲಿರುವ ಜಾಗದ ಬಗ್ಗೆ, ಆ ಹುಡುಗಿಯ ಬಗ್ಗೆ ಅಷ್ಟೊಂದು ಜನಕ್ಕೇನು ಗೊತ್ತಿಲ್ಲ. ಜನರು ಹನುಮಾನ್ ಮಂದಿರಕ್ಕೇನೋ ಹೋಗ್ತಾರೆ, ಆದರೆ ಸಂಜೆ ಆದಮೇಲೆ ಯಾರು ಕೂಡ ಆ ಹನುಮಾನ್ ಮಂದಿರದ ಹತ್ರ ಹೋಗೋದೇ ಇಲ್ಲ. ಟ್ಯಾಕ್ಸಿ ಡ್ರೈವರ್ ರಾಜು. ಈ ಕತೆ ಮುಂಬೈನಲ್ಲಿ ತುಂಬಾ ಫೇಮಸ್ ಆಗಿದೆ. ಆದರೆ ಮುಂಬೈ ಹತ್ತಿರದಲ್ಲಿರುವ ಪಾಲ್ಗಾರ್
ಜಾಗದಲ್ಲಿ ಒಬ್ಬ ಟ್ಯಾಕ್ಸಿ ಡ್ರೈವರ್ ಇದ್ದ. ಅವನ ಹೆಸರು ರಾಜು. ಇವಾಗ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ, ಈ ಕತೆ ಸುಮಾರು ಒಂದು 2015 ನಡೆದಿರುವ ಕತೆ. ರಾಜು ಯುವಕನಾಗಿದ್ದ. ಅವನಿಗೆ ನೈಟ್ ಡ್ಯೂಟಿ ಮಾಡೋರಲ್ಲಿ ತುಂಬಾ ಒಂದು ಸ್ವಲ್ಪ ಉತ್ಸಾಹ ಜಾಸ್ತಿ ಇತ್ತು. ರಾತ್ರಿ ಸುಮಾರು ಒಂದು 12 ಗಂಟೆಗೆ ರಾಜು ನೈಟ್ ಡ್ಯೂಟಿ ಮಾಡಲು ಅವನ ಮನೆಯಿಂದ ಹೊರಟ. ಅವನು ಏನು ಅಂದ್ಕೊಂಡಿದ್ದ, ಆ ರಾತ್ರಿ ಪಾಲ್ಗಾರಿಂದ ಮಾತ್ರ ನಾನೇನಾದರೂ ಪ್ಯಾಸೆಂಜರ್ನ ಪಿಕ್ ಮಾಡಬೇಕು ಅಂತ ಅವನು ಅಂದ್ಕೊಂಡಿದ್ದ. ಅವನು ತನ್ನ ಕಾರ್ನ ಸ್ಟಾರ್ಟ್ ಮಾಡಿಕೊಂಡು ಹಾಗೆ ಅವನ ಹತ್ರ ನಿಯರ್ ಬೈ ಇರೋ ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ನಿಂತ್ಕೊಂಡ. ಯಾಕೆ ಗೊತ್ತಾ, ರೈಲ್ವೆ ಸ್ಟೇಷನಲ್ಲಿ ನಿಂತ್ಕೊಂಡ್ರೆ ಆ ಟೈಮ್ನಲ್ಲಿ ಜಾಸ್ತಿ ಟ್ರೈನ್ ಓಡಾಡ್ತಾ ಇರ್ತವೆ, ಜಾಸ್ತಿ ಪ್ಯಾಸೆಂಜರ್ಗಳು ಕೂಡ ಸಿಗ್ತಾರೆ ಅಂತ ಅವನು ಅಂದ್ಕೊಂಡು ಆ ರೈಲ್ವೆ ಸ್ಟೇಷನ್ ಹತ್ರ ಹೋದ. ಅವನು ಹೋಗಿರೋ ಟೈಮಲ್ಲಿ ಅಷ್ಟೊಂದೇನು ಟ್ರೈನ್ ಬರ್ತಾ ಇರೋದಿಲ್ಲ, ಯಾರು ಕೂಡ ಪ್ಯಾಸೆಂಜರ್ ಕೂಡ ಈ ಕಡೆ ಓಡಾಡ್ತಾ ಇರೋದಿಲ್ಲ. ಆದರೂ ಕೂಡ ಒಬ್ಬ ವೃದ್ಧ ವ್ಯಕ್ತಿ ಏನು ಮಾಡ್ತಾನೆ, ಆ ರೈಲ್ವೆ ಸ್ಟೇಷನಿಂದ ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ಅವನು ಒಂದು ಊರಿಗೆ ಹೋಗ್ಬೇಕಾಗಿರುತ್ತೆ. ಅವನು ಹೊರಗಡೆ ಬಂದು ಟ್ಯಾಕ್ಸಿನ ಹುಡುಕ್ತಾ ಇರ್ತಾನೆ. ರಾಜು ಕೂಡ ಅಲ್ಲೇ ಅವನ ಮುಂದೆನೇ ಸ್ವಲ್ಪ ದೂರದಲ್ಲಿ ನಿಂತಿರ್ತಾನೆ. ಅವನೇನು ಮಾಡ್ತಾನೆ, ರಾಜುನ ನೋಡ್ಬಿಟ್ಟು ಅವನ ಹತ್ರ ಹೋಗ್ತಾನೆ. ಹೋಗಿ ಮಾತಾಡಿಸ್ತಾನೆ. ನೀವು ನನ್ನನ್ನು ಜುಹುಗೆ ಕರ್ಕೊಂಡು ಹೋಗ್ತೀರಾ ಅಂತೇಳಿ ಆ ವೃದ್ಧ ರಾಜುನ ಕೇಳ್ತಾನೆ. ಆಗ ರಾಜು, ಸರ್ ತುಂಬಾ ರಾತ್ರಿ ಆಗೋಗ್ಬಿಟ್ಟಿದೆ, ಇಷ್ಟೊತ್ತಿನಲ್ಲಿ ನಾನು ಅಷ್ಟು ದೂರ ಹೇಗೆ ಬರಲಿ ಅಂತೇಳಿ ರಾಜು ಹೇಳ್ತಿದ್ದ. ಹಾಗೆ ಪಾಲ್ಗರಿಂದ ಜುಹುಗೆ ಹೋಗ್ಬೇಕು ಅಂದರೆ ಒಂದು 3-4 ಅವರ್ ಬೇಕು ಸರ್ ಅಂತೇಳಿ ರಾಜು ಹೇಳ್ದ. ಆ ವೃದ್ಧ ಏನು ಹೇಳ್ತಾನೆ ಗೊತ್ತಾ, ಟ್ರಾಫಿಕ್ ಇರಲ್ವಲ್ಲಪ್ಪ, ಬೇಗನೆ ಹೋಗ್ಬೋದಲ್ವಾ ಅಂತ ಹೇಳಿದಾಗ ರಾಜು, ಸರ್ ಟ್ರಾಫಿಕ್ ಇಲ್ದಲೇ ಇರಲಿ, ಟೈಮ್ ಅಷ್ಟೇ ತಗೊಳುತ್ತೆ ಅಂತ ಹೇಳಿ ರಾಜು ಹೇಳ್ದ. ಆಗ ಆ ವೃದ್ಧ ಏನು ಹೇಳ್ತಾನೆ ಅಂದರೆ, ನೋಡಪ್ಪ ನಿನಗೆ ಡಬಲ್ ಪೇಮೆಂಟ್ ಕೊಡ್ತೀನಿ, ನನ್ನನ್ನು ಕರ್ಕೊಂಡೋಗಿ ಬೇಗ ಅಲ್ಲಿ ಕರ್ಕೊಂಡೋಗಿ ಬಿಟ್ರೆ ಅಂತ ಹೇಳಿ ಆ ವೃದ್ಧ ಹೇಳ್ತಾನೆ. ರಾಜು, ಹಾಫ್ ನೈಟಲ್ಲಿ ಡಬಲ್ ಪೇಮೆಂಟಾ, ಸರಿ ಆಯಿತು ಬನ್ನಿ ಸರ್, ಬನ್ನಿ ಅಂತೇಳಿ ರಾಜು ಅವ್ರನ್ನ ಕಾರೊಳಗೆ ಹತ್ತಿಸ್ಕೊಂಡ. ವೃದ್ಧ ಹೇಳಿದ, ನೋಡಪ್ಪ ನಿಂಗೊಂದು ಕಂಡೀಷನ್ ಇದೆ, ಆ ಕಂಡೀಷನ್ಗೆ ಒಪ್ಕೊಂಡ್ರೆ ಮಾತ್ರ ನಾನು ನಿನ್ನ ಜೊತೆ ಬರ್ತೀನಿ ಎಲ್ಲಿವರೆಗೂ ಅಂತೇಳಿ ಆ ವೃದ್ಧ ಹೇಳ್ದ. ಸರಿ ಸರ್ ಅದೇನು ಹೇಳಿ ಕಂಡೀಷನ್ ಅಂತ ರಾಜು ಕೇಳಿದಾಗ ವೃದ್ಧ ಹೇಳ್ದ, ನಾನು ನೋಡಪ್ಪ ನಾನು ಆದಷ್ಟು ಬೇಗ 3 ಅವರ್ ಆಗುತ್ತೆ ಅಂದಲ್ಲ, ಅದತ್ರ 2 ಅವರ್ ಅಷ್ಟೊತ್ತಿಗೆ ನಾನು ಅಲ್ಲಿ ರೀಚ್ ಮಾಡಿಸಿದ್ರೆ ನಿನಗೆ ಡಬಲ್ ಪೇಮೆಂಟ್ ಕೊಡ್ತೀನಿ, ಹಾಗೂ ನಾನು ನಿನ್ನ ಜೊತೆ ಬರ್ತೀನಿ ಅಂತೇಳಿ ಆ ವೃದ್ಧ ಹೇಳ್ದ. ಯಾಕೆ ಗೊತ್ತಾ, ನಾನು ಅಷ್ಟೊಂದು ಬೇಗ ಹೋಗ್ತಾ ಇರೋದು, ನನಗೋಸ್ಕರ ಅಲ್ಲೊಬ್ರು ಯಾರೋ ವೆಯ್ಟ್ ಮಾಡ್ತಾ ಇದ್ದಾರೆ, ಅವರು ತುಂಬಾ ಕಾಯೋದಕ್ಕಾಗೋದಿಲ್ಲ, ಅದಕ್ಕಾಗಿ ನನ್ನನ್ನು ಬೇಗ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಆ ವೃದ್ಧ ಹೇಳ್ತಿದ್ದ. ನಾನು ಕೂಡ ಹೋಗೋದು ತುಂಬಾ ಇಂಪಾರ್ಟೆಂಟಪ್ಪ ಅಂತ ಹೇಳಿ ಆ ವೃದ್ಧ ಹೇಳ್ದ. ರಾಜು ಏನು ಹೇಳ್ದ ಗೊತ್ತಾ, ಸರ್ ನಾನೇನು ಅಷ್ಟೊಂದು ಸ್ಪೀಡಾಗಿ ಹೋಗೋದಿಲ್ಲ ಸರ್, ನಾನು ಹೋಗೋದು ನಾರ್ಮಲ್ ಸ್ಪೀಡ್ ಅಂತೇಳಿ ರಾಜು ಹೇಳ್ದ. ಆಗ ವೃದ್ಧ, ಸರಿ ನಾನೇನು ಬರೋಲ್ಲ ಬೇಡಪ್ಪ ಆಯಿತು ಅಂತೇಳಿ ಕೆಳಗೆ ಇಳಿತಾ ಇದ್ದ. ಸರಿ ಸರ್ ಆಯಿತು, ಇಳಿಯೋಕೆ ಹೋಗ್ಬೇಡಿ, ನಿಮ್ಮನ್ನು ಅಷ್ಟು ಬೇಗನೆ ತಲುಪಿಸ್ತೀನಿ, ಆಯಿತು ಬನ್ನಿ ಅಂತೇಳಿ ರಾಜು ಅವನಿಂದ ಹೊರಟ. ಹಾಗೆ ಹೋಗ್ತಾ ಇರುವಾಗ 1 ಅವರ್ ಆಗೋಯ್ತು. 1 ಅವರ್ ಆಯಿತು, ಸ್ವಲ್ಪ ದೂರ ಹತ್ತಿರ ಬಂದಿದ್ರು, ಅಲ್ಲಿ ಒಂದು 1/4 ಭಾಗ ರೀಚ್ ಆಗಿದ್ರು. ರಾಜುಗೆ ತುಂಬಾ ಬೋರ್ ಆಗ್ತಾಯಿತ್ತು. ಹಾಗೆ ಅವನು ರಾಜು ಹಿಂದಿನ ಮಿರರ್ನಲ್ಲಿ ನೋಡ್ದ. ಆ ವೃದ್ಧ ತುಂಬಾ ಮೌನವಾಗಿ ಕೂತಿದ್ದ. ಹಾಗೆ ಆ ವೃದ್ಧ ತುಂಬಾ ದುಃಖದಲ್ಲಿ ಕೂಡ ಇದ್ದ. ಆಗ ರಾಜು ಕೇಳಿದ, ಸರ್ ಯಾಕೆ ನೀವು ಇಷ್ಟೊಂದು ದುಃಖದಲ್ಲಿದ್ದೀರಾ, ಏನಾದರೂ ಪ್ರಾಬ್ಲಮ್ ಆಯಿತಾ ಅಥವಾ ಏನಾದರೂ ಆಯಿತಾ ಅಂತೇಳಿ ರಾಜು ಕೇಳ್ದ. ಇಷ್ಟು ರಾತ್ರಿಯಲ್ಲಿ ನೀವು ಯಾಕೆ ಜುಹುಗೆ ಹೋಗ್ತಾ ಇದ್ದೀರಾ, ಅಲ್ಲಿ ಯಾರೋ ನಿಮ್ಮ ರಿಲೇಟಿವ್ ಇದ್ದಾರಾ ಅಥವಾ ನಿಮ್ಗೆ ಯಾರು ಗೊತ್ತಿರೋದಿದ್ದಾರಾ ಅಥವಾ ನೀವೇನಾದ್ರು ಅಲ್ಲೇನ ಇರೋದು ಅಂತೇಳಿ ಹಿಂಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದ ರಾಜು. ಆನ್ಸರೇ ಮಾಡಲಿಲ್ಲ ಆ ವೃದ್ಧ. ಸ್ವಲ್ಪ ಹೊತ್ತು ಹಾಗೆ ಸೈಲೆಂಟಾಗಿ ಕೂತಿದ್ದ. ಆಮೇಲೆ ಆ ವೃದ್ಧ ಏನು ಹೇಳ್ದ, ಯಾರಿಗೂ ಹುಷಾರಿಲ್ಲ, ಅದಕ್ಕೋಸ್ಕರ ನಾನು ಇಷ್ಟೊಂದು ಬೇಗ ಹೋಗ್ತಾ ಇರೋದು ಅಂತೇಳಿ ಕೊನೆಗೆ ಆ ವೃದ್ಧ ಹೇಳ್ದ. ನಾನು ಅವರನ್ನು ನೋಡೋಕೆ ಹೋಗಬೇಕು, ನನಗೆ ಅಷ್ಟೊಂದು ಜಾಸ್ತಿ ಟೈಮ್ ಇಲ್ಲ ಅಂತ. ಆಗ ರಾಜು, ಸರ್ ಇಲ್ಲ ಸರ್ ಬೇಗನೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ರಾಜು ಜೋರಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದ. ಯಾರಿಗೂ ಹುಷಾರಿಲ್ಲ ಅಂದ್ರಲ್ಲ, ಅವ್ರ ಮನೆಗೆ ಹೋಗ್ಬೇಕಾ ಸರ್ ಅಂತೇಳಿ ರಾಜು ಮತ್ತೆ ಕೇಳ್ದ. ಆಗ ವೃದ್ಧ ಏನು ಹೇಳ್ದ ಗೊತ್ತಾ, ಇಲ್ಲ ಅಂಥದ್ದೇನಿಲ್ಲಪ್ಪ, ನಾನು ಹೇಳ್ತೀನಿ, ಫಸ್ಟ್ ನನ್ನ ಆ ಪ್ಲೇಸಿಗೆ ಕರ್ಕೊಂಡು ಹೋಗು ಅಂತೇಳಿ ಆ ವೃದ್ಧ ಹೇಳ್ದ. ಆಮೇಲೆ ಆ ವೃದ್ಧ ಏನು ಹೇಳ್ದ ಅಂದರೆ ರಾಜುಗೆ, ಇವತ್ತು ಯಾವ ದಿನ ಅಂತೇಳಿ ನಿಮ್ಗೆ ಏನಾದ್ರು ಗೊತ್ತಾ ಅಂತೇಳಿ ವೃದ್ಧ ಕೇಳ್ದ. ಸರಿ ಯಾವ ದಿನ ಸರ್ ಅಂತೇಳಿ ರಾಜು ಕೇಳ್ದ. ಆಗ ಆ ವೃದ್ಧ ಹೇಳ್ದ, ಸರಿ ಎಲ್ಲರೂ ಚೆಂದ ಕಾಣಿಸ್ತಿದ್ಯಾ ನೋಡು ಅಂತೇಳಿ. ರಾಜು ಹಾಗೆ ಹೋಗ್ತಾ ಸ್ವಲ್ಪ ಹಂಗೆ ನೋಡ್ಕೊಂಡು ಹೋದ. ಸರ್ ಎಲ್ಲೂ ಚಂದ್ರ ಕಾಣಿಸ್ತಿಲ್ಲ ಅಂದ. ಹಾಗಾದರೆ ಇವತ್ತು ಅಮಾವಾಸ್ಯೆ ಅಂಥೇಳಿ ಆ ವೃದ್ಧ ಹೇಳ್ದ. ಇವತ್ತು ತುಂಬಾ ಒಳ್ಳೆ ದಿನ ಅಂತೇಳಿ ಹೇಳ್ದ. ಆಗ ರಾಜು ಏನು ಹೇಳ್ದ ಅಂದರೆ, ಸರ್ ಅಮಾವಾಸ್ಯೆ ದಿನ ತುಂಬಾ ಡೇಂಜರು ಸರ್, ನನಗೆ ಇವತ್ತು ಗೊತ್ತಿರೋ ನಾನು ಹೊರಗಡೆನೇ ಬರ್ತಿರ್ಲಿಲ್ಲ, ಎಲ್ಲೋ ಮಿಸ್ ಆಗಿ ಬಂದುಬಿಟ್ಟಿನಿ ಸರ್ ಅಂತೇಳಿ ರಾಜು ಹೇಳ್ದ. ಸರ್ ಅಮಾವಾಸ್ಯೆ ದಿನ ಯಾವ ಜನನೂ ಕೂಡ ಹೊರಗಡೆನೇ ಹೋಗೋದಿಲ್ಲ, ಅಂಥದ್ರಲ್ಲಿ ನಿಮ್ಗೆ ಇವತ್ತು ಒಳ್ಳೆ ದಿನನ ಸರ್ ಅಂತೇಳಿ ರಾಜು ಕೇಳ್ದ. ಆ ರಾಜು ಮಾತಿಗೆ ಆ ವೃದ್ಧ ಏನೂ ಕೂಡ ಮಾತಾಡಲಿಲ್ಲ, ಮೌನವಾಗಿ ಹಾಗೆ ಕೂತಿದ್ದ. ಈ ಕಾರ್ನಲ್ಲಿ ಹೋಗ್ತಾ ಇರುವಾಗ ಇದ್ದಕ್ಕಿದ್ದಾಗೆ ಅವ್ರಿಗೆ ಒಂದು ಮರ ಕಾಣಿಸ್ತು. ಕಾರ್ ನಿಲ್ಲಿಸು ಅಂತೇಳಿ ಕಾರ್ ನಿಲ್ಲಿಸ್ದ. ಮರದಲ್ಲಿ ಕೆಲವು ಹೂಗಳಿದ್ವು. ಆ ಹೂಗಳನ್ನು ನೋಡಿ ವೃದ್ಧ ಏನು ಹೇಳ್ದ ಅಂದರೆ, ನೋಡಪ್ಪ ಆ ಹೂ ಕಾಣಿಸ್ತಿದೆಯಲ್ಲ, ಆ ಹೂನ ಕಿತ್ಕೊಂಡ್ಬಂದು ಕೊಡ್ತೀಯ ನನಗೆ, ನಾನು ಇವಾಗ ಏನು ಹೋಗ್ತಾ ಇದ್ದೀನಿ ಹುಷಾರಿಲ್ಲ ಅಂತೇಳಿ ಹೋಗ್ತಾ ಇದ್ದೀನಲ್ಲ, ಅವ್ರಿಗೆ ಈ ಹೂ ಅಂದರೆ ತುಂಬಾ ಇಷ್ಟಪ್ಪ, ತಾವೂ ಕೊಡ್ತೀನಿ
ಅಂತೇಳಿ ಆ ವೃದ್ಧ ಹೇಳ್ದ. ರಾಜು ಇಲ್ಲ ಸರ್ ನನ್ನ ಕೈಲಿ ಆಗಲ್ಲ ಅಂದ. ನೋಡಪ್ಪ ನಾನು ನಿನ್ನೇಜಲ್ಲಿ ಇದ್ದಿದ್ರೆ ನಾನೇ ಹೋಗಿ ಕಿತ್ಕೊಂಡ್ಬಂದ್ಬಿಡ್ತೀನಿ. ನೋಡೋ ನನಗೊಂದು ತುಂಬ ವಯಸ್ಸಾಗಿದೆ, ನಾನು ಹೇಗೆ ಹತ್ಲಿ, ಒಂದು 5 ಹೋಗಿ ಕಿತ್ಕೊಂಬರಪ್ಪ ಸಾಕು ಅಂತೇಳಿ ವೃದ್ಧ ಹೇಳ್ದ. ಮತ್ತೆ ಸರಿ ಸರ್ ಆಯಿತು ಹೋಗ್ತೀನಿ ಅಂತೇಳಿ ರಾಜು ಹಿಡಿದ್ಬಿಟ್ಟು ಹೋಗಿ ಆ ಹೂ ಕೂಡ ಬಂದ್ಬಿಟ್ಟು ಆ ವೃದ್ಧನ ಕೈಲಿ ಕೊಟ್ಟ. ಹಾಗೆ ರಾಜು ಕಾರನ್ನ ಮುಂದೆ ಹೋಗ್ತಾ ಇದ್ರು. ಆದರೆ ರಾಜುಗೆ ಏನೋ ಒಂದು ವಿಚಿತ್ರ ಅನಿಸ್ತಾ ಇತ್ತು. ರಾಜುಗೆ ಇಷ್ಟೊಂದು ಮೌನವಾಗಿರೋ ಪ್ಯಾಸೆಂಜರ್ ಮೊದಲನೇ ಬಾರಿ ಸಿಕ್ಕಿರೋದು ಅಂತ ರಾಜುಗೆ ಅನಿಸ್ತಾ ಇತ್ತು. ಪ್ಯಾಸೆಂಜರ್ಗಳನ್ನ ನೋಡ್ಬಿಟ್ಟಿದ್ದೀನಿ, ರಾತ್ರಿ ಹೊತ್ತು ನನ್ನ ಜೊತೆ ಟ್ರಾವೆಲ್ ಮಾಡ್ತಿರುವಾಗ ಇಷ್ಟೊಂದು ಜನ ಎಷ್ಟೊಂದು ಮಾತಾಡ್ತಾರೆ, ಅವ್ರ ಕಷ್ಟ ಸುಖ ಎಲ್ಲ ಶೇರ್ ಮಾಡ್ಕೊತಾರೆ. ಆದರೆ ಇವನು ಯಾಕೆ ಏನು ಮಾತಾಡ್ತಾನೆ ಇಲ್ಲ ಅಂತೇಳಿ ರಾಜು ಮನಸ್ಸಿನಲ್ಲೇ ಅನ್ಕೊತಾ ಇದ್ದ. ಸರ್ ನೀವು ಜುಹುನಲ್ಲೇ ವಾಸ ಮಾಡ್ತೀರಾ, ನೀವು ಅಲ್ಲೇನೇ ಇರೋದು ಅಂತೇಳಿ ರಾಜು ಕೇಳ್ದ. ಆಗ ವೃದ್ಧ ಇಲ್ಲ ಒಂದು ಕಾಲದಲ್ಲಿ ನಾನು ಜುಹುನಲ್ಲೇ ಇದ್ದೆ, ಸದ್ಯ ಇವಾಗ ಜುಹುನಲ್ಲಿ ಇಲ್ಲ, ಆಮೇಲೆ ಇಲ್ಲ ಇಲ್ಲೇ ಪಾಲ್ಗರ್ಗೆ ಬಂದು ಇಲ್ಲೇ ಇದ್ದೀನಿ ಅಂತೇಳಿ ಆ ವೃದ್ಧ ಹೇಳ್ದ. ಆಗ ರಾಜು ಕೇಳ್ದ, ಸರ್ ನಿಮ್ಮ ಹಳೆ ಸಂಬಂಧಿಕರು ಯಾರಾದರೂ ಜುಹುನಲ್ಲಿ ಯಾರಾದರೂ ಇದ್ದಾರಾ ಅಂತೇಳಿ ಕೇಳ್ದ. ಆಗ ವೃದ್ಧ ಹೌದೌದು ತುಂಬ ಹಳೆಯ ಸಂಬಂಧಿಕರು ಇದ್ದಾರೆ, ತುಂಬ ಹಳೆಯವರು ಅಂದರೆ ತುಂಬಾ ಹತ್ತಿರದವರ ನಿಮಗೆ? ಹೌದು ತುಂಬ ಹತ್ತಿರದವರೇ ಅಂತೇಳಿ ವೃದ್ಧ ಹೇಳ್ದ. ನನಗೆ ಪ್ರತಿದಿನ ಹೋಗಿ ಬರೋದಕ್ಕಾಗಲ್ಲ, ಹಾಗಾಗಿ ತಿಂಗಳಿಗೊಂದ್ಸಲ 3 ತಿಂಗಳಿಗೊಂದ್ಸಲ ಬರ್ತಾ ಇರ್ತೀನಿ ಅಂತ ಹೇಳಿ ವೃದ್ಧ ಹೇಳ್ದ. ಏಕೆಂದರೆ ಇತ್ತೀಚೆಗೆ ಪವನ್ ಹೆನ್ಸ್ ಕ್ವಾರ್ಟರ್ಸ್ನಲ್ಲಿ ಅಂತ ಹೇಳ್ಬಿಟ್ಟು ವೃದ್ಧ ಸುಮ್ಮನಾಗೋದ. ಆದರೆ ರಾಜು ಆ ಹೆಸರನ್ನು ಕೇಳಿದ ತಕ್ಷಣ ಬಿದ್ದುಬಿಟ್ಟ. ಯಾಕೆಂದರೆ ಅವನಿಗೆ ಪವನ್ ಹೆನ್ಸ್ ಕ್ವಾರ್ಟರ್ಸ್ ಜುಹುನಲ್ಲಿರೋದು ರಾಜುಗೆ ನೆನಪಾಯಿತು. ಆ ಜಾಗಕ್ಕೆ ಯಾರೂ ಕೂಡ ಹೋಗೋಕ್ಕಾಗಲ್ಲ, ಯಾಕೆಂದರೆ ಅಲ್ಲಿ ಜಾಗ ಫುಲ್ ಪಾಳು ಬಿದ್ದಿದೆ. ಆದರೆ ಈ ವ್ಯಕ್ತಿನ ನಾನು ಇಷ್ಟೊತ್ತಿನಲ್ಲಿ ಯಾಕಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ರಾಜು ಮನಸ್ಸಿನಲ್ಲೇ ಅಂದ್ಕೊತಾ ಇದ್ದ. ಆಗ ರಾಜು ಸರ್ ನೀವು ಪವನ್ ಹೆನ್ಸ್ ಕ್ವಾರ್ಟರ್ಸ್ಗೆ ಹೋಗೋಕ್ಕೆ ಹೇಳ್ತಾ ಇದ್ದೀರಾ ಅಂತೇಳಿ ಭಯದಿಂದ ಕೇಳ್ದ. ಆದರೆ ಆ ವೃದ್ಧನ ಕಡೆಯಿಂದ ಯಾವುದೇ ರೀತಿ ಉತ್ತರ ಬರಲಿಲ್ಲ. ರಾಜು ಮತ್ತೆ ಕೇಳಿದ, ಸರ್ ನೀವು ಪವನ್ ಹೆನ್ಸ್ ಕ್ವಾರ್ಟರ್ಸ್ಗೆ ಹೋಗಬೇಕಾ ಅಂತ ಜೋರಾಗಿ ಕೇಳಿದ. ಆಗ ವೃದ್ಧ ಹೌದು ನಾನು ಅಲ್ಲಿಗೆ ಹೋಗಬೇಕು. ಯಾಕೆ? ಆಗ ರಾಜು ಏನು ಮಾತಾಡಲಿಲ್ಲ, ಯಾಕೆಂದರೆ ಪವನ್ ಹೆನ್ಸ್ ಕ್ವಾರ್ಟರ್ಸ್ ಬಗ್ಗೆ ಅವನಿಗೆ ತುಂಬಾ ಗೊತ್ತಿತ್ತು, ಅಲ್ಲಿ ತುಂಬಾ ಡೇಂಜರ್ ಅಂತ. ಅಲ್ಲಿ ಒಬ್ಳು ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ಲು. ಅಲ್ಲಿರುವ ದೊಡ್ಡದಾದ ಆಲದ ಮರದ ಹತ್ತಿರ ಆ ಹುಡುಗಿ ತನ್ನನ್ನು ತಾನೇ ಸುಟ್ಕೊಂಡ್ಬಿಟ್ಟಿದ್ಲು. ಅವಳ ಆತ್ಮ ಆ ಕ್ವಾರ್ಟರ್ ಸುತ್ತಮುತ್ತನೇ ಓಡಾಡ್ತಾ ಇರುತ್ತೆ ಅಂತ ಜನರು ಕೂಡ ಹೇಳ್ತಾರೆ. ಯಾರಾದರೂ ಅವಳನ್ನು ನೋಡಿದ ತಕ್ಷಣ ಅವ್ರಿಗೆ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತಾರೆ ಅಂತ ಕೂಡ ಜನರು ಮಾತಾಡ್ತಾರೆ. ಆ ಆತ್ಮ ಯಾರ ಮೇಲೂ ಕೂಡ ಒಂಚೂರು ಕರುಣೆನೂ ತೋರಿಸಲ್ಲ. ಯಾರು ಸಿಕ್ಕಿದ್ರೆ ಅವ್ರನ್ನ ಕರ್ಕೊಂಡು ಅವ್ರ ಜೊತೆ ಹೋಗ್ತಾ ಇರುತ್ತೆ. ಆ ಆತ್ಮ ನಾನು ಅನುಭವಿಸಿರೋ ನೋವನ್ನು ಎಲ್ಲರೂ ಕೂಡ ಅನುಭವಿಸ್ಬೇಕು ಅಂತ ಆ ಆತ್ಮ ಅಂದ್ಕೊಂಡಿರುತ್ತೆ. ಅಲ್ಲ ನಾನಿವತ್ತು ಪವನ್ ಹೆನ್ಸ್ ಕ್ವಾರ್ಟರ್ಸ್ಗೆ ಹೋಗ್ತಾ ಇದ್ದೀನಿ ಅಂತ ರಾಜು ತನ್ನೊಳಗೆ ತಾನು ಅಂದ್ಕೊತಾ ಇದ್ದ. ಅಲ್ಲ ಪವನ್ ಹೆನ್ಸ್ ಕ್ವಾರ್ಟರ್ಸ್ಗೆ ಯಾರಾದರೂ ಕಾಲಿಡೋದಕ್ಕಿಂತ ಮುಂಚೆ ಒಂದು 10 ಸಲ ಆದರೂ ಯೋಚನೆ ಮಾಡ್ತಾರೆ. ಅಲ್ಲ ಈ ವೃದ್ಧನಿಗೆ ಆ ಪವನ್ ಹೆನ್ಸ್ ಕ್ವಾರ್ಟರ್ಸ್ ಬಗ್ಗೆ ಒಂಚೂರು ಹಿಸ್ಟ್ರಿನೇ ಗೊತ್ತಿಲ್ವಾ ಅಂಥೇಳಿ ರಾಜು ಅಂದ್ಕೊಂಡ. ಆಗ ರಾಜು ಧೈರ್ಯ ಮಾಡಿ ಕೇಳ್ದ, ಸರ್ ನಿಮ್ಮ ಪವನ್ ಹೆನ್ಸ್ ಕ್ವಾರ್ಟರ್ಸ್ ಬಗ್ಗೆ ಗೊತ್ತಿಲ್ವಾ? ಸರ್ ಆ ಪವನ್ ಹೆನ್ಸ್ ಕ್ವಾರ್ಟರ್ಸು ಮನುಷ್ಯರಿಗೆ ಒಂಥರ ನರಕದ ಜಾಗ ಅಂತೇಳಿ ರಾಜು ಹೇಳಿದ. ಆಗ ಆ ವೃದ್ಧ ಏನು ಹೇಳ್ದ ಅಂದರೆ, ಇವೆಲ್ಲ ಬರೀ ರೂಮರ್ಸ್ ಅಷ್ಟೇ, ಅಂಥದ್ದೇನಿಲ್ಲ ಆ ಜಾಗದಲ್ಲಿ. ಸರಿ ಹಾಗೆ ಮಾತಾಡ್ಕೊಂಡು ಅವರಿಬ್ಬರು ಮಾತಾಡ್ಕೊಂಡು ಜುಹುಗೆ ಬಂದು ತಲುಪಿಬಿಟ್ರು. ಆಗ ರಾಜು ಏನು ಹೇಳ್ದ ಅಂದರೆ, ಸರ್ ನಾನು ಪವನ್ ಹೆನ್ಸ್ ಕ್ವಾರ್ಟರ್ಸ್ ಒಳಗೆ ಬರಲ್ಲ, ಅಲ್ಲೇ ಹೊರಗಡೆ ಬಿಡ್ತೀನಿ, ನೀವು ಬೇಕಾದ್ರೆ ನಡ್ಕೊಂಡು ಹೋಗಿ ಅಂತೇಳಿ ರಾಜು ಹೇಳ್ದ. ಆಗ ಸರಿ ವೃದ್ಧ ಆಯ್ತಪ್ಪ ನಾನು ಇಲ್ಲೇ ಇಳ್ಕೊತೀನಿ ಅಂತೇಳಿ ಆ ವೃದ್ಧ ಹಿಡಿತಾ ಇದ್ದ. ಆಗ ಸರಿ ರಾಜು ಕೂಡ ಕೆಳಗಡೆ ಇಳಿದ್ಬಿಟ್ಟು ನೀರು ಕುಡಿತಾ ಇದ್ದ. ರಾಜು ಆಗಿ ವೃದ್ಧ ತನ್ನಲ್ಲಿರುವ ದುಡ್ಡನ್ನು ತಂದು ಕೊಡ್ತಾನೆ ಅಂತ ರಾಜು ನೀರು ಕುಡಿತಾ ಅನ್ಕೊತಾ ಇದ್ದ. ಸರಿ ನೀರು ಕುಡ್ದು ಕ್ಯಾಪ್ ಆಗ್ತಾ ಇದ್ದ. ಸರಿ ನೋಡ್ತಾನೆ ಅಲ್ಲಿ ವೃದ್ಧನೇ ಇಲ್ಲ. ಸರಿ ರಾಜು ನೋಡ್ತಾನೆ ಸುತ್ತಮುತ್ತ ಎಲ್ಲೋದ್ರು ಅಂತ ಹೇಳಿ ಆ ಕ್ವಾರ್ಟರ್ಸ್ ಒಳಗಡೆ ನೋಡಿದ್ರೆ ಆ ವೃದ್ಧ ಕ್ವಾರ್ಟರ್ಸ್ ಒಳಗಡೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅಲ್ಲೇ ನಾನು 3 ಗಂಟೆ ಟ್ಯಾಕ್ಸಿ ಓಡಿಸಿದ್ದೀನಿ, ಪೆಟ್ರೋಲ್ ಎಷ್ಟೊಂದು ವೇಸ್ಟ್ ಆಗಿದೆ, ನನ್ನ ಟೈಮ್ ಕೂಡ ವೇಸ್ಟ್ ಆಗಿದೆ. ಈ ವ್ಯಕ್ತಿ ದುಡ್ಡು ಕೊಡ್ದಂಗೆ ಅದು ಹೆಂಗೆ ಹೋಗ್ತಾ ಇದೆ ನೋಡು ಒಬ್ಬನೇ ನಡ್ಕೊಂಡು ಅಂತೇಳಿ ರಾಜು ಆ ಪವನ್ ಹೆನ್ಸ್ ಕ್ವಾರ್ಟರ್ಸ್ ಒಳಗೆ ಓಡಿ ಹೋದ. ಅವನು ಒಳಗೆ ಓಡಿ ಹೋದಾಗ ಅಲ್ಲಿ ಯಾರೂ ಕೂಡ ಇರಲಿಲ್ಲ. ಅಪ್ಪ ಇದು ದುಡ್ಡು ಸಿಗಲಿಲ್ಲ, 3 ಗಂಟೆ ಟ್ಯಾಕ್ಸಿ ಓಡಿಸಿದ್ದೀನಿ, ನಾನು ಪವನ್ ಹೆನ್ಸ್ ಕ್ವಾರ್ಟರ್ಸ್ ಒಳಗಡೆ ಹೋಗಲ್ಲ ಅಂದ್ಕೊಂಡಿದ್ದೆ, ಬಟ್ ಬಂದ್ಬಿಟ್ಟಿದ್ದೀನಿ ಅಂತೇಳಿ ರಾಜು ಅಂದ್ಕೊತಾ ಇದ್ದ. ಹಾಗೆ ರಾಜು ಭಯ ಪಡ್ತಾ ಇದ್ದ, ಸುತ್ತಮುತ್ತ ನೋಡ್ತಾ ಇದ್ದ, ನನಗೆ ನಾನು ದುಡ್ಡು ಬೇಕು, ನಾನು ಇಷ್ಟೊತ್ತು ನಾನು ಟ್ಯಾಕ್ಸಿ ಓಡಿಸಿದ್ದೀನಿ ಅಂತ ಅಂದ್ಕೊತಾ ಇದ್ದ. ಸುತ್ತಮುತ್ತ ಹುಡುಕಿದ್ರು ಕೂಡ ಅಲ್ಲೆಲ್ಲೂ ವೃದ್ಧ ಕಾಣಿಸ್ತಾ ಇಲ್ಲ. ಆ ಹೂಗಳು ಅಲ್ಲೇ ಕಾಣಿಸಿತು. ಆಗ ರಾಜು ಏನು ಅಂದ್ಕೊಂಡ ಅಂದರೆ, ಹೂಗಳಿಲ್ಲಿದ್ದಾವೆ ಅಂದರೆ ಆ ವೃದ್ಧ ಕೂಡ ಇಲ್ಲೇ ಇರ್ತೀನಿ ಅಂತೇಳಿ ಸುತ್ತಮುತ್ತ ಹುಡುಕ್ತಾ ಇದ್ದ. ಆದರೆ ಆ ವೃದ್ಧ ಸಿಗಲಿಲ್ಲ.
ಅವ್ರದ್ದು ನಾವು ತುಂಬಾ ಬೈಕೊಂತ ಇದ್ದ, ಎಲ್ಲೋ ಹೋಗಿ ಬಚ್ಚಿಕೊಂಡಿರಬೇಕು, ನನಗೆ ದುಡ್ಡು ಕೊಡಬೇಕು ಡಬಲ್ ಪೇಮೆಂಟ್ ಅಂತೇಳಿ ಅಂತ ಅಂದ್ಕೊಂಡು ಹಾಗೆ ಹಿಂದೆ ತಿರ್ಕೊಂಡು ಬರ್ತಾ ಇದ್ದ. ಹಾಗೆ ಅವನು ಬರ್ತಾ ಇರುವಾಗ ಆ ಗೇಟ್ ಪಕ್ಕದಲ್ಲೇ ಒಂದು ದೊಡ್ಡದಾದ ಆಲದ ಮರ ಇತ್ತು. ಅದನ್ನು ನೋಡಿದ. ಏನಿದೆ ಆಲದ ಮರ ಇದೆ, ಈ ಮರದ ಬಗ್ಗೆ ಅವನು ತುಂಬಾ ಚಿಕ್ಕ ಹುಡುಗರಿಂದ ಕೇಳ್ಕೊಂಡು ಬಂದಿದ್ದ. ಅವನಿಗೆ ಆ ಕಥೆಗಳೆಲ್ಲ ನೆನಪಾಯಿತು. ಅಲ್ಲ, ಈ ಮರದ ಬಗ್ಗೆ ಕೇಳಿದ್ದೀನಿ, ಈ ಮರದಲ್ಲಿ ಒಂದು ಯಾವುದೋ ಆತ್ಮ ಓಡಾಡುತ್ತಿದೆ ಅಲ್ವಾ ಅಂತ ಅನ್ಕೊತಾ ಇದ್ದ. ನಾನು ಹೇಗೆ ಕ್ರಾಸ್ ಮಾಡಿಬಿಟ್ಟೆ, ಗೇಟ್ ಪಕ್ಕದಲ್ಲೇ ಐತೆ, ಮಿಸ್ಸಾಗಿ ನಾನು ಕ್ರಾಸ್ ಮಾಡಿ ಮುಂದೆ ಹೋಗ್ಬಿಟ್ಟಿದ್ದೀನಲ್ಲ. ಒಳಗೆ ಬಂದಾಗ ಅವನ ತುಂಬ ದುಡ್ಡಿನ ಆಸೆಯಲ್ಲಿ ನಾನು 3 ಗಂಟೆ ಓಡಿಸಿದ್ದೀನಿ, ಆ ದುಡ್ಡೇ ನಿಸ್ಕೊಬೇಕು ಅನ್ನೋ ಆಸೆಯಲ್ಲಿ ಈ ಮರವನ್ನು ಕ್ರಾಸ್ ಮಾಡಿ ಮುಂದೆ ಹೋಗ್ಬಿಟ್ಟಿದ್ದ. ಆದರೆ ಅವನು ತನ್ನ ಜೀವನ ಉಳಿಸ್ಕೊಳ್ಳೋಕ್ಕೆ ಮತ್ತು ಇಲ್ಲಿಂದ ಅವನು ಹೊರಗೆ ಹೋಗೋಕ್ಕೆ, ತನ್ನ ಮನೆಗೆ ಹೋಗೋಕ್ಕೆ ಈ ದೊಡ್ಡದಾದ ಮರ ಅವನಿಗೆ ಅಡ್ಡವಾಗಿಬಿಟ್ಟಿತ್ತು. ಹಾಗೆ ಅವನು ನಿಧಾನವಾಗಿ ಆ ಆಲದ ಮರದ ಹತ್ತಿರ ಹೋಗಿ ನಿಂತ್ಕೊಂಡ. ತುಂಬಾ ಭಯದಿಂದಲೇ ತಲೆ ಮೇಲೆತ್ತಿ ನೋಡಿದ. ಆ ಮರದ ಕೊಂಬೆಯ ಮೇಲೆ ಒಬ್ಬಳು ಮಹಿಳೆ ಕೂತಿದ್ಲು. ತನ್ನ ಕಾಲುಗಳನ್ನು ಕೆಳಗೆ ಬಿಟ್ಕೊಂಡು ಕೂತಿದ್ಲು. ಆ ಮಹಿಳೆ ಏನಿದ್ಲು, ಆ ಮಹಿಳೆ ರಾಜು ಕಣ್ಣಿಗೆ ಬಿದ್ಲು. ಆ ಮಹಿಳೆ ಕೂಡ ರಾಜುನ ನೋಡಿದ್ಲು. ಅವಾಗ ಏನಂತ ಅಂದ್ಲು ಗೊತ್ತಾ? ಅಲ್ಲ, ನಿನಗೆ ಇವತ್ತು ಅಮಾವಾಸ್ಯೆ ಅಂತ ಗೊತ್ತಿದ್ರು ಕೂಡ ನೀನು ಈ ಜಾಗಕ್ಕೆ ಬಂದಿದ್ಯಲ್ಲ, ನಿನಗೆ ಎಷ್ಟಿರಬೇಕು ಧೈರ್ಯ ಅಂತ ಹೇಳಿ ಆ ಮಹಿಳೆ ಹೇಳಿದ್ಲು. ಈ ಜಾಗದ ಬಗ್ಗೆ ಗೊತ್ತಿದ್ರು ಬಂದಿದ್ಯಾ? ಎಲ್ಲ ಗೊತ್ತಿದ್ರು ಕೂಡ ನೀನು ಈ ಮರದ ಕೆಳಗಡೆ ನಿಂತ್ಕೊಂಡಿದ್ಯಲ್ಲ, ತೊಗೊಂಡು ಧೈರ್ಯ ಮಾಡಿ ಬಂದಿದ್ಯಾ ಅಂದರೆ ನೀನು ನಿಜವಾಗ್ಲೂ ನೀನು ಏನೋ ಅಂದ್ಕೊಂಡೇ ಬಂದಿರಬೇಕು ಇಲ್ಲಿಗೆ ಅಂತ ಹೇಳಿ ಆ ಮಹಿಳೆ ಹೇಳಿದ್ಲು. ಹಾಗೆ ಅವಳು ಮಾತಾಡ್ತಾ ಮಾತಾಡ್ತಾ ಮರದ ಮೇಲಿಂದ ಕೆಳಗೆ ಹೇಳಿದ್ಲು. ರಾಜು ಹಾಗೆ ತುಂಬಾ ಬಾಯದಿಂದ ನಡುಕ್ತಾ ದೇವರ ಜಪ ಮಾಡ್ತಾ ಕಣ್ಣು ಮುಚ್ಕೊಂಡು ಹಾಗೆ ನಿಂತ್ಕೊಂಡ್ಬಿಟ್ಟಿದ್ದ. ಅವಳು ಹಾಗೆ ರಾಜು ಎದುರಿಗೆ ಬಂದು ನಿಂತ್ಕೊಂಡ್ಲು. ರಾಜುಗೆ ತುಂಬಾ ಭಯ ತಡ್ಕೊಳಕ್ಕಾಗದೆ ರಾಜು ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ದ. ಹಾಗೆ ರಾಜು ಓಡ್ತಾ ಇದ್ದ. ಆ ಮಹಿಳೆ ಕೂಡ ರಾಜು ಹಿಂದೆನೆ ಓಡೋದಕ್ಕೆ ಶುರು ಮಾಡಲು. ಅವನು ಗೇಟ್ ಹತ್ರ ಇನ್ನೇನು ತಲುಪಬೇಕು ಅಷ್ಟರಲ್ಲಿ ಒಂದು ಕಲ್ಲು ಬೆಡಿವಿ ಕೆಳಗೆ ಬಿದ್ದುಬಿಟ್ಟ. ಅವನಿಗೆ ನನ್ನ ಜೀವ ಇವತ್ತಿ ಮುಗೀತಪ್ಪ, ನಾನು ಬಂದು ಸಿಗಾಕೊಂಡೆ, ನಾನು ಇಲ್ಲಿ ಮುಗೀತು ನನ್ನ ಕತೆ ಅಂತೇಳಿ ಹಾಗೆ ಬಾಯದಿಂದ ಅವನು ಹಿಂದೆ ತಿರುಗಿ ನೋಡಿದ. ಆದರೆ ಹಿಂದೆ ಯಾರೂ ಕೂಡ ಇರಲಿಲ್ಲ. ಆ ಮಹಿಳೆ ಕೂಡ ಆ ಜಾಗದಲ್ಲೇ ಇರಲಿಲ್ಲ, ಮಾಯವಾಗಿದ್ದು. ಅವನು ಹಾಗೆ ಬಲಗಡೆ ತಿರುಗಿ ನೋಡ್ದ. ಅಲ್ಲಿ ನಮ್ಮ ಬಾಸಾದ ಹನುಮಾನ್ ಮಂದಿರವಿತ್ತು. ಮನಸ್ಸಿನಲ್ಲಿ ಅಂದ್ಕೊಂಡ, ಜೈ ಹನುಮಾನ್ ಅಂತ ಅಂದ್ಕೊಂಡು ಅಲ್ಲಿಂದ ಎದ್ದು ನಿಂತ್ಕೊಂಡ. ಆ ದೇವಸ್ಥಾನದಲ್ಲಿ ದೀಪ ಉರಿತಾ ಇತ್ತು. ಅವನಿಗೆ ನೆನಪಾಯಿತು, ಈ ದೇವಸ್ಥಾನ ಕಟ್ಟಿರೋದು ಇಲ್ಲಿರುವ ರಕ್ಷಣೆಗೋಸ್ಕರ ಅಂತೇಳಿ ಅವನಿಗೆ ಅನ್ನಿಸ್ತು. ಅವನು ಹಾಗೆ ನಮ್ಮ ಬಾಸಾದ ಹನುಮಾನ್ಗೆ ಕೈ ಮುಗಿದ್ಬಿಟ್ಟು ನನ್ನನ್ನು ಉಳಿಸಿದ್ಕೆ ತುಂಬಾ ಧನ್ಯವಾದಗಳು ಅಂತೇಳಿ ಅಲ್ಲಿಂದ ಟ್ಯಾಕ್ಸಿ ಕಡೆಗೆ ಓಡೋದ. ಅವನಿಗೆ ಅಲ್ಲಿ ಏನು ನಡೀತೋ ಘಟನೆ ಅದನ್ನು ನಂಬೋಕೆ ಆಗ್ತಿರೋದಿಲ್ಲ. ನಾನು ಉಳ್ಕೊಂಡ್ಬಿಟ್ಟಿದ್ದೀನ ಅಂತ ಹೇಳಿ ಒಂದು ಸ್ವಲ್ಪ ಧೈರ್ಯದಿಂದ ಹಾಗೆ ಪವನ್ ಎನ್ಸ್ ಕ್ವಾರ್ಟರ್ಸ್ ಹತ್ರ ತಿರುಗಿ ನೋಡಿದ ಆ ಮರದ ಕಡೆಗೆ. ಆ ಮರದ ಕಡೆ ನೋಡಿದ್ರೆ ಆ ಮಹಿಳೆ ತನ್ನ ಕಾಲುಗಳನ್ನು ಕೆಳಗೆ ಬಿಟ್ಕೊಂಡು ತೂಗ್ತಾ ಇದ್ಲು. ರಾಜು ತಿರ್ಗಾ ಭಯದಿಂದ, ಯಪ್ಪ ನಾನು ಇಲ್ಲಿಂದ ಹೊರಟೋಗ್ತೀನಿ, ನನಗೆ ಇರೋದಕ್ಕಾಗಲ್ಲ, ನನ್ನ ದುಡ್ಡು ಏನಿದೆ ಅದು ಹೋಗ್ಲಿ ಅಂತ ಅಂದ್ಕೊಂಡು ರಾಜು ಅಲ್ಲಿಂದ ಹೊರಟೋದ. ಅವನು ಹಾಗೆ ಒಂದು ಟೀ ಸ್ಟಾಲ್ ಹತ್ರ ಕಾರ್ ನಿಲ್ಲಿಸ್ಬಿಟ್ಟು ಹೋಗಿ ಒಂದು ಟೀ ತಗೊಂಡು ಕುಡಿತಾ ಇದ್ದ. ಆ ಚಹಾ ಮಾರುವವನು, ನೀವು ಪವನ್ ಎನ್ಸ್ ಕ್ವಾರ್ಟರ್ಸ್ ಕಡೆಯಿಂದ ಬರ್ತಾ ಇದ್ದೀರಾ, ಅಲ್ಲಿಗೆ ಯಾಕೆ ಹೋಗಿದ್ರಿ? ಅಲ್ಲ ಕಣಪ್ಪ, ರಾತ್ರಿ ಹೊತ್ತಲ್ಲ ಬೆಳಗ್ಗೆ ಹೊತ್ತು ಕೂಡ ಅಲ್ಲಿ ಯಾರು ಕೂಡ ಹೋಗಲ್ಲ, ಭಯ ಪಡ್ತಾರೆ. ಅಂಥದ್ರಲ್ಲಿ ನಿನಗೆಲ್ಲ ಗೊತ್ತಿದ್ರು ನೀನು ಯಾಕೆ ಹೋಗಿದ್ದೆ? ಅಂಥದ್ದೇನಿತ್ತು ನಿನ್ನ ಕೆಲಸ ಅಂತ ಹೇಳಿ ಆ ಚಹಾ ಮಾರುವವನು ಕೇಳ್ದ. ಆಗ ಇವನು ಹೇಳ್ದ, ನನಗೆ ಅಲ್ಲಿಗೆ ಹೋಗ್ಬೇಕು ಅಂತ ಏನು ಇರಲಿಲ್ಲ ಸರ್. ಒಬ್ಬ ವೃದ್ಧ ಏನು ಮಾಡ್ದ ಅಂದರೆ ನನಗೆ ಡಬಲ್ ಬಾಡಿಗೆ ಕೊಡ್ತೀನಿ ಅಂತೇಳಿ ಕರ್ಕೊಂಬಂದ್ಬಿಟ್ಟು ಅಲ್ಲಿಂದ ಅವ್ನು ಒಳಗೆ ಹೊರಟೋದ. ನಾನು ಒಳಗೆ ಹೋಗಿ ಎಲ್ಲ ಹುಡುಕ್ತೆ, ಅಲ್ಲಿ ಏನೂ ಸಿಗಲಿಲ್ಲ. ಕೊನೆಗೆ ನಾನು ಡಬಲ್ ಬಾಡಿಗೆ ಎಲ್ಲ ಸಿಂಗಲ್ ಬಾಡಿಗೆ ಕೂಡ ಸಿಗಲಿಲ್ಲ ಅಂತೇಳಿ ಹಾಗಂತ ಹೇಳ್ದ ಚಹಾ ಮಾರುವವನು, ನಿನಗೆ ಅಲ್ಲಿ ನಡೆದಿರುವ ಕತೆ ಬಗ್ಗೆ ಗೊತ್ತಿಲ್ಲಪ್ಪ, ಅದು ಹಾಂಟೆಡ್ ಅಲ್ಲ, ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು, ಅದಾದಮೇಲೆ ಆ ಜಾಗವನ್ನು ಆ ಥರ ಮಾಡಿಬಿಡ್ತು ಆ ಪರಿಸ್ಥಿತಿ ಅಂತ ಹೇಳಿ. ನೋಡಪ್ಪ, ಆ ಜಾಗದ ಬಗ್ಗೆ ಒಂದು ಸ್ವಲ್ಪ ನಿನಗೆ ಕತೆ ಹೇಳ್ತೀನಿ ನೋಡು, ಅಲ್ಲಿ ಏನು ನಡೀತು ಅಂತೇಳಿ ಅಂತ ಹೇಳಿ ಆ ಚಹಾ ಮಾರುವವನು ಕತೆ ಹೇಳಲು ಶುರು ಮಾಡ್ದ. 1989ರಲ್ಲಿ ಆ ಪವನ್ ಎನ್ಸ್ ಕ್ವಾರ್ಟರ್ಸ್ನಲ್ಲಿ ಒಬ್ಬಳು ಹುಡುಗಿ ಇದ್ಲು. ಅವಳಿಗೆ ಬೇರೆ ಯಾವುದೇ ರಿಲೇಟಿವ್ಸ್ ಆಗಲಿ, ಅಪ್ಪ ಅಮ್ಮ ಪ್ರತಿಯೊಬ್ಬರು ಯಾರು ಕೂಡ ಇರಲಿಲ್ಲ. ಅವಳು ಒಬ್ಬಳೇ ಇದ್ಲು. ಆದರೆ ಅವಳಿಗೆ ಒಬ್ಬನ ಹುಡುಗನ ಮೇಲೆ ತುಂಬಾ ಲವ್ ಆಗಿತ್ತು. ಆ ಹುಡುಗನ ಮನೆಯವ್ರು ಏನು ಮಾಡಿದ್ರು ಅಂದರೆ, ಈ ಹುಡುಗಿಗೆ ಯಾವುದೇ ರೀತಿ ಬ್ಯಾಕ್ಗ್ರೌಂಡ್ ಇಲ್ಲ, ಯಾವ ಫ್ಯಾಮಿಲಿ ಅಂತ ಗೊತ್ತಿಲ್ಲ, ಇವಳಿಗೆ ಅಪ್ಪ ಅಮ್ಮನೂ ಇಲ್ಲ, ಯಾವುದೇ ರಿಲೇಟಿವ್ ಕೂಡ ಇಲ್ಲ ಅಂತೇಳಿ ಅವರ ಹುಡುಗರ ಅಪ್ಪ ಅಮ್ಮ ಒಪ್ಕೊಂಡಿಲ್ಲ ಈ ಮದುವೆಗೆ. ಆ ಹುಡುಗಿ ಹೆಸರು ಗೀತಾ, ಆ ಹುಡುಗನ ಹೆಸರು ರಮೇಶ್.
ಈ ಹುಡುಗಿಗೆ ಬೇರೆ ಯಾರು ಕೂಡ ರಿಲೇಟಿವ್ಸ್ ಇಲ್ಲ ಅಂತ ಗೊತ್ತಾದ್ಮೇಲೆ ಆ ಹುಡುಗ ಏನು ಮಾಡ್ದ ಅಂದರೆ ತನ್ನ ಅಪ್ಪ ಅಮ್ಮ ಯಾರು ತೋರಿಸಿದ್ರು ಅವ್ರನ್ನ ಮದುವೆ ಆದ. ಬೇರೆ ಕಡೆ ಮದುವೆ ಆದ ಅಂತೇಳಿ ಈ ಹುಡುಗಿಗೆ ಗೊತ್ತಾಯಿತು. ಆಗ ರಮೇಶ್ ಏನು ಮಾಡ್ದ ಅಂದರೆ ಕೊನೆ ಬಾರಿ ಆ ಹುಡುಗಿನ ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ಅವನು ಬಂದ ಕ್ವಾರ್ಟರ್ಸ್ ಹತ್ರ. ಅವಳಿಗೆ ತುಂಬಾ ಇಷ್ಟವಾದ ಹೂಗಳನ್ನು ಕೊಟ್ಬಿಟ್ಟು ಮಾತಾಡಿಸ್ಕೊಂಡು ಅಲ್ಲಿಂದ ಅವನು ಹೊರಟೋದ. ಅವನು ಹೋದ ಕೂಡಲೇ ಆ ಆಲದ ಮರ ಇದೆಯಲ್ಲಪ್ಪ, ಆ ಮರದ ಕೆಳಗಡೆ ಅವಳು ತನ್ನನ್ನು ತಾನು ಸುಟ್ಕೊಂಡ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು. ರಮೇಶಿಗೆ ಮದುವೆ ಫಿಕ್ಸ್ ಆಗಿತ್ತು ಅಂತ ಮಾತ್ರ ಆ ಹುಡುಗಿ ತಿಳ್ಕೊಂಡಿದ್ಲು. ಆದರೆ ರಮೇಶಿಗೆ ಮದುವೆನೇ ಆಗಲಿಲ್ಲ. ಅವನು ಜುಹುನಲ್ಲಿಯೇ ವಾಸ ಮಾಡ್ತಾ ಇದ್ದ. ಆದರೆ ಈ ಘಟನೆ ಎಲ್ಲ ಆದಮೇಲೆ ಅವನು ಪಾಲ್ಗರ್ಗೆ ಅವನು ಕೂಡ ಶಿಫ್ಟ್ ಆದ. ಅವನು ಯಾವಾಗಲೂ ಕೂಡ ಅವಳನ್ನು ನೋಡೋದಕ್ಕೆ ಮಾತಾಡ್ಸೋದಕ್ಕೆ ಅಂತೇಳಿ ಹೋಗ್ತಾ ಇದ್ದ. ಅವನು ಏನಂದ ಅಂದರೆ ನಾನು ಒಂದಲ್ಲ ಒಂದು ದಿನ ಅವಳ ಜೊತೆ ಇರ್ತೀನಿ ಅಂತೇಳಿ ಅವನು ಹೇಳ್ದ. ಒಂದು ದಿನ ಏನಾಯಿತು ಅಂದರೆ ರಮೇಶ್ ತನ್ನ ಪಾಲ್ಗರ್ನಲ್ಲಿರುವ ಮನೆಗೆ ಹೋಗ್ತಾ ಇದ್ದ. ಅವನು ಹಾಗೆ ತನ್ನ ಫ್ರೆಂಡ್ಗೆ ಕಾಲ್ ಮಾಡಿಬಿಟ್ಟು ಹೇಳ್ದ, ಮಗ ನಾನು ಇವಾಗ ಗೀತನ ಮೀಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಕಣೋ ಅಂತ ಹೇಳಿ ಹೇಳ್ದ. ಆಗ ಅವನ ಫ್ರೆಂಡ್ ಹೇಳ್ದ, ಅಲ್ಲ ಮಗ ಅವಳು ಸತ್ತೋಗಿದ್ದಾಳೆ, ಅವಳನ್ನು ಹೇಗೆ ಮೀಟ್ ಮಾಡೋಕ್ಕೆ ಸಾಧ್ಯ ಅಂತೇಳಿ ಅವ್ರ ಫ್ರೆಂಡ್ ಹೇಳ್ದ. ಆಗ ರಮೇಶ್ ಹೇಳ್ದ, ಇಲ್ಲ ಮಗ ಅವಳಿಲ್ಲೇ ಆಲದ ಮರ ಇದೆಯಲ್ಲ, ಆ ಆಲದ ಮರದ ಕೆಳಗಡೆನೇ ಇದ್ಲು, ನಾನು ಅವಳನ್ನ ಮಾತಾಡ್ಸ್ಕೊಂಡು ಬಂದೆ ಅಂತೇಳಿ ರಮೇಶ್ ಹೇಳ್ದ. ಆಗ ಅವ್ರ ಫ್ರೆಂಡ್ ಏನು ಹೇಳ್ದ ಅಂದರೆ ಸರಿ ಆಯಿತು ನೀವಿಬ್ಬರು ಅಂಥದ್ದು ಏನು ಮಾತಾಡೋರಿ ಅಂತೇಳಿ ಅವ್ರ ಫ್ರೆಂಡ್ ಕೇಳ್ದ. ಆಗ ರಮೇಶ್ ಹೇಳ್ತಾ ಹೋದ, ಮಗ ಅವಳು ಕೇಳೋದು ಕಣೋ, ನಾನು ಇಲ್ಲಿ ತುಂಬಾ ಸಿಂಗಲ್ ಆಗಿಬಿಟ್ಟಿದೆ, ನೀನು ಯಾವಾಗ ಬರ್ತೀಯ ನನ್ನ ಜೊತೆ ಪರ್ಮನೆಂಟ್ ಆಗಿರೋದಕ್ಕೆ ಅಂತ ಹೇಳಿ ಅವಳು ಹೇಳಿದ್ಲು ಅಂತ ಇವನು ಹೇಳ್ದ. ಆಗ ನಾನು ಕೇಳಿದೆ, ನಿನ್ನ ಜೊತೆ ಹೇಗಿರೋದಕ್ಕೆ ಸಾಧ್ಯ, ನೀನು ಸತ್ತೋಗ್ಬಿಟ್ಟಿದ್ಯಾ ಅಂತ ಕೇಳಿದಾಗ ನೀನು ಸತ್ತಾದ್ಮೇಲೆ ನನ್ನ ಜೊತೆನೇ ಬಾ ನನ್ನ ಲೋಕಕ್ಕೆ ಅಂತ ಹೇಳಿದ್ಲು ಅಂತ ಇವನು ಹೇಳ್ದ. ಆಮೇಲೆ ರಮೇಶ್ ಅದೇ ದಿನ ಟ್ರೈನಿಂದ ಹಾರಿಬಿಟ್ಟು ಪಾಲ್ಗರ್ ಸ್ಟೇಷನ್ ಹತ್ರನೇ ಅವನು ಕೂಡ ಸತ್ತೋದ ಅಂತೇಳಿ ಟೀ ಮಾರುವವನು ರಾಜುಗೆ ಹೇಳ್ದ. ಈ ಕತೆ ಕೇಳಿದ್ಮೇಲೆ ರಾಜುಗೆ ತುಂಬಾ ಶಾಕ್ ಆಯಿತು. ಇಷ್ಟೆಲ್ಲ ಇದೆಯಾ ಸ್ಟೋರಿ ಅಂತೇಳಿ ಅಂದ್ಕೊತಾ ಇದ್ದ. ಈ ಏನೇನು ಡೌಟ್ ಇತ್ತೋ ಪ್ರತಿಯೊಂದು ಕೂಡ ಕನೆಕ್ಟ್ ಆಗೋದಕ್ಕೆ ಶುರುವಾಯಿತು. ಆಗ ಟೀ ಮಾರುವವನು ಕೇಳ್ದ, ನೀನೊಬ್ಬ ವೃದ್ಧನ ಕರ್ಕೊಂಬಂದೆ ಅಂತೇಳಿ ಅಂದಲ್ಲ, ಅವನು ಎಲ್ಲಿ ಅಂತೇಳಿ ಕೇಳ್ದ. ಆಗ ರಾಜು ಹೇಳ್ದ, ಅವನು ಪವನ್ಯನ್ಸ್ ಕ್ವಾರ್ಟರ್ಸ್ ಒಳಗೆ ಹೋದ, ವಾಪಸ್ ಬರಲೇ ಇಲ್ಲ ಅಂತೇಳಿ ರಾಜು ಹೇಳ್ದ. ಆಮೇಲೆ ರಾಜು ಅಲ್ಲಿಂದ ಎದ್ಬಿಟ್ಟು ನಾನು ಹೋಗ್ತೀನಿ ಅಂತೇಳಿ ಅಲ್ಲಿಂದ ಹೊರಟ. 3 ಗಂಟೆ ಪ್ರಯಾಣ ಇದೆ ಸರ್, ನನ್ನ ತಲೆ ಬೇರೆ ಸರಿ ಇಲ್ಲ ಅಂತೇಳಿ ರಾಜು ಅಲ್ಲಿಂದ ಬೇಗನೆ ಹೊರಟ. ಅವನು ತನ್ನ ಟ್ಯಾಕ್ಸಿ ಹತ್ತಿರ ಹೋದ. ಆದರೆ ಅವನ ಹಿಂದಿನ ಸೀಟ್ನಲ್ಲಿ ಅವನು ಏನು ಆ ವೃದ್ಧ ಕೊಟ್ಟಿದ್ದ ಆ ಹೂವುಗಳು ಆ ಟ್ಯಾಕ್ಸಿ ಒಳಗೆ ಹಿಂದಿನ ಸೀಟ್ನಲ್ಲಿ ಇತ್ತು. ಆಗ ಚಹಾ ಮಾರುವವನು ಹೇಳಿದ್ದು ರಾಜುಗೆ ನೆನಪಾಯಿತು. ಅದೇ ರಮೇಶ್ ಇರಬೇಕು, ನಾನು ಪಿಕ್ ಮಾಡ್ಕೊಂಡು ಹೋಗಿದ್ದು ಅವನ ಆತ್ಮ ಇರಬೇಕು ಅಂತೇಳಿ ರಾಜು ಅಂದ್ಕೊಂಡ. ರಾಜು ತನ್ನೊಳಗೆ ಅನ್ಕೊತಾ ಇದ್ದ, ನನಗೆ ತಲೆ ನೋವ್ತಾ ಇದೆ, ಇಲ್ಲಿ ನೋಡಿದ್ರೆ ಏನೇನೋ ಆಗ್ತಾ ಇದೆ, ನನ್ನ ದುಡ್ಡು ಹೋಯ್ತು, ನನ್ನ ಟೈಮ್ ಕೂಡ ವೇಸ್ಟ್ ಆಯಿತು, ಸರಿ ಅಪ್ಪ ಇದೆಲ್ಲ ಬಿಟ್ಬಿಟ್ಟು ನಾನು ಬೇಗ ಹೋಗಿ ಮನೆಗೆ ಹೋಗಿ ಸೇರ್ಕೊಂಡ್ಬಿಡ್ತೀನಿ ಅಂತ ಅವನು ಅಲ್ಲಿಂದ ಬೇಗನೆ ಹೊರಟ. ಇನ್ನು ಮುಂದಿನ ರಾತ್ರಿ ಪಾಳಿನೇ ಮಾಡಲ್ಲ ಅಂತ ಅಂದ್ಕೊಂಡು ಅವನು ಹಾಗೆ ಕಾರ್ನೊಳಗೆ ಹೋಗಿ ಕೂತ್ಕೊಂಡ. ತನ್ನ ತುಂಬಾ ಬೆವತೋಗಿದ್ದ, ಬೆವರನ್ನ ಒಡ್ಸ್ಕೊತಾ ಇದ್ದ. ಹಾಗೆ ಹಿಂದೆ ಮಿರರ್ನಲ್ಲಿ ನೋಡಿದ, ಅಲ್ಲಿ ಅದೇ ವೃದ್ಧ ಹಿಂದೆ ಸೀಟ್ನಲ್ಲಿ ಕೂತಿದ್ದ. ಆ ಹೂಗಳನ್ನು ಇಟ್ಕೊಂಡ್ಬಿಟ್ಟು ರಾಜುಗೆ ಸರಿ ಆಯಿತು ಇವಾಗ ನಾವು ಪಾಲ್ಗರ್ ರೈಲ್ವೆ ಸ್ಟೇಷನ್ಗೆ ಹೋಗೋಣ ಅಂತ ಹೇಳಿ ಆ ವೃದ್ಧ ಹೇಳ್ದ. ನನ್ನ ಸಾವಿನ ಸಮಯ ನನಗೆ ಬಂದಿದೆ ಅಂತ ಹೇಳ್ದ. ರಾಜು ಕೂಡ ಅಲ್ಲಿಂದ ಹೊರಟು ಹೋದ. ಸ್ನೇಹಿತರೆ, ಈ ವಿಡಿಯೋ ಮುಗಿದಕ್ಕಿಂತ ಮುಂಚೆ ನಾನು ನಿಮ್ಗೊಂದೆರಡು ಮಾತುಗಳನ್ನು ಹೇಳ್ತೀನಿ. ನಮ್ಮ ಮುಂಬೈನಲ್ಲಿ ಇಂಥ ಕಥೆಗಳು ತುಂಬಾ ಇವೆ. ಮುಂದೆ ಇನ್ನೂ ಇದೇ ರೀತಿ ತುಂಬಾ ಕಥೆಗಳು ಕೂಡ ಬರ್ತವೆ. ಮುಂಬೈ ಮಾತ್ರ ಅಲ್ಲ, ದೆಹಲಿ, ಪುಣೆ ಮೇಲೂ ಕೂಡ ಸೀರೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೊನೆಗೆ ನಾನು ಮುಖ್ಯವಾದ ಒಂದೆರಡು ವಿಷಯಗಳನ್ನು ಹೇಳ್ತೀನಿ. ನಿಮ್ಮ ಸುತ್ತಮುತ್ತ ಇಂತಹ ಕಥೆಗಳು ತುಂಬಾ ನಡೀತಾ ಇರಬಹುದು. ಆ ಕಥೆಗಳ ಬಗ್ಗೆ ಅಷ್ಟೊಂದೇನು ಗೊತ್ತಿರೋದಿಲ್ಲ. ಹಾಗಾಗಿ ಯಾರ ಮೇಲೂ ಕೂಡ ಅತಿಯಾದ ಅನುಕಂಪವನ್ನು ತೋರಿಸಬೇಡಿ, ಅತಿಯಾಗಿ ನಂಬಿಕೆ ಕೂಡ ಇಡಬೇಡಿ. ಏಕೆಂದರೆ ಆ ವ್ಯಕ್ತಿ ಮನುಷ್ಯನೋ ಅಥವಾ ಆತ್ಮನೋ ಅಂತ ನಿಮಗೆ ಗೊತ್ತಿರೋದಿಲ್ಲ. ಅವರು ನಿಮ್ಮನ್ನು ತಮ್ಮ ಲೋಕಕ್ಕೆ ಕರೆದುಕೊಂಡು ಹೋಗಬಹುದು.